ಶುಭೋದಯ ಕರ್ತನಿಗೆ ಸ್ತೋತ್ರ. ಒಬ್ಬ ವಿದ್ಯಾರ್ಥಿ ತನ್ನ ಪರೀಕ್ಷೆಗೆ ಎಷ್ಟು ಓದಿದರೂ ಜ್ಞಾಪಕ ಶಕ್ತಿಯು ಕಡಿಮೆ ಆಗುತ್ತಿದ್ದ ಕಾರಣ, ಮಗನೇ, ಓದುವ ಜೊತೆಗೆ ದೇವರನ್ನು ನೆನಪಿಸಿಕೋ, ದೇವರು ನಿನಗೆ ಜ್ಞಾಪಕ ಶಕ್ತಿಯನ್ನು ಕೊಡುವನು ಎಂದು ಅವನ ತಾಯಿಯು ಹೇಳಿದಳು. ಆ ಹುಡುಗನು ಪ್ರಾರ್ಥಿಸಿ ಶಾಂತಿಯಿಂದ ಬರೆಯಲು ಪ್ರಾರಂಭಿಸಿದಾಗ ಅವನಿಗೆ ಅದ್ಭುತ ಫಲಿತಾಂಶ ದೊರಕಿತು. ಜ್ಞಾನೋಕ್ತಿ 2:6 ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವು ಹೊರಟು ಬರುತ್ತದೆ ಎಂದು ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಸಾಲಮೋನನು ರಾಜನಾದಾಗ ದೇವರು ಅವನಿಗೆ ಬೇಕಾದುದನ್ನು ಕೇಳಲು ಅವಕಾಶ ಕೊಟ್ಟನು. ಅವನು ಐಶ್ವರ್ಯವನ್ನು, ಶತ್ರುಗಳ ನಾಶನವನ್ನು ಕೇಳಲಿಲ್ಲ, ಬದಲಿಗೆ ದೇವರಲ್ಲಿ ಜ್ಞಾನವನ್ನು ಬೇಡಿಕೊಂಡನು. ದೇವರು ಆತನಿಗೆ ಅಪಾರವಾದ ಜ್ಞಾನವನ್ನು ನೀಡಿದನು ಎಂದು ಮೊದಲನೇ ಅರಸುಗಳು 3 ನೋಡುತ್ತೇವೆ. ನಾವು ಎಷ್ಟೇ ಕಲಿತರೂ ದೇವರ ಮಾರ್ಗದರ್ಶನವಿಲ್ಲದೆ ನಾವು ಸಂಪೂರ್ಣರಾಗಲು ಸಾಧ್ಯವಿಲ್ಲ. ಯೆಹೋವನು ನಮಗೆ ತಿಳುವಳಿಕೆ, ವಿವೇಕ ಮತ್ತು ಸರಿಯಾದ ದಾರಿಯನ್ನು ತೋರಿಸುತ್ತಾನೆ. ಕಾರಣ ನಮ್ಮ ನಿಜವಾದ ಜ್ಞಾನ ದೇವರಿಂದ ಬರುತ್ತದೆ. ಪ್ರಿಯರೇ, ನೆನಪಿಡಿ, ಈ ಹೊಸ ದಿನವನ್ನು ಪ್ರಾರಂಭಿಸುವಾಗ ದೇವರಲ್ಲಿ ಜ್ಞಾನವನ್ನು ಬೇಡೋಣ. ಆತನೇ ನಮಗೆ ದಯಪಾಲಿಸಲು ಶಕ್ತನಾಗಿದ್ದಾನೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.